ಇದೇನೇ ಆಗ್ಲಿ. ಯಾವ ಗೋನಾಳು ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟ್ ಇದು? ಮುದ್ದೇಬಿಹಾಳ್ ತಾಲೂಕ್, ಬಿಜಾಪುರ ಡಿಸ್ಟಿಕ್ ಅಲ್ವಾ? ನಿಮ್ಮ ಹೆಸರೇನು? ವೀರೇಶ್. ಏನ್ ಮಾಡ್ತಿದ್ದೀರಾ ವೀರೇಶ್ ಅವ್ರೆ? ಪ್ರೈವೇಟ್ ಸ್ಕೂಲ್ನ ಟೀಚರ್ ಇದ್ದೀರಾ? ಓಕೆ ಸರಿ. ಇದೆಲ್ಲ ನಮ್ದನ? ಇಷ್ಟು ನಮ್ದ? ಈ ಬೋಧ ಇದೆಯಲ್ಲ, ಈ ಕಾಲಮ್ ವರ್ಗು ನಮ್ದಾ ಅಷ್ಟೇ? ಇಲ್ಲಿಂದ ಅಲ್ಲ, ಇಲ್ಲಿಂದ ಈ ಕಾಲಮ್ ಅಷ್ಟೇ. ಇದು ರೋಡಾ? ರೋಡ್ ಇಲ್ಲಿಗೆ ಬಂದು ಇಲ್ಲಿಗೆ ಮುಂದಕ್ಕೆ ಹೋಗುತ್ತೆ ಅಷ್ಟೇ? ಇನ್ನು ಮುಂದೆ ಆಗಬಹುದು. ಮುಂದೆ ಆದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಅಲ್ಲಲ್ಲ, ಮುಂದೆ ಬರ್ತಾ ಬರ್ತಾ ಮನೆಗಳಾದ್ಮೇಲೆ ರೋಡ್ ಕೊಟ್ರೆ ಅವ್ರಿಗೂ ಅನುಕೂಲ, ಕೊಟ್ಟವ್ರಿಗೆ ನಿಮ್ಗೂ ಅನುಕೂಲ. ನಾನು ಮತ್ತೆ ಹೇಳಿಲ್ಲ ಅನ್ಕೋಬಾರ್ದು, ಸರಿನಾ? ಓಕೆ. ಒಂದು ಏನೇನ್ ಮಾಡ್ತಿದ್ರಿ ಹೇಳಿ? ಇದೇನ್ ಮಾಡ್ತಿದ್ರಿ ಇಲ್ಲಿ? ಸ್ಟೇರ್ ಕೇಸ್ ಮಾಡ್ತಾ ಇದೀರಾ? ಓಕೆ, ಸ್ಟೇರ್ ಕೇಸ್ ಮಾಡಿ. ಓಕೆ, ಇಲ್ಲಿ ಕಾಲಮ್ ಹಾಕೊಂಡ್ರಿ. ಮತ್ತೆ ನಮ್ ಜಾಗ ಇಲ್ಲೇವರೆಗೆ ಇದೆಯಲ್ವಾ? ನಮ್ ಜಾಗ ಇಲ್ಲ, ಈ ಕಾಲಮ್ ವರ್ಗಿದ್ಯಾ? ಈ ಕಾಲಮ್ ಏನ್ ಮಾಡಿದ್ರಿ? ಇಲ್ಲಿ ಏನ್ ಹಾಕ್ತಿರಿ? ಇಲ್ಲಿ ಸುಮ್ಮ ಡಮ್ಮಿ ಕಾಲಮ್ ಹಾಕೊಂಡು ಕಾರ್ ಪಾರ್ಕಿಂಗ್ ಮಾಡಕ್. ಇಲ್ಲಿ ಅಲ್ಲಿವರೆಗೆ ಹಾಕ್ತಾರೆ? ಇಲ್ರಿ, ಇದು ಈ ಕಂಪೌಂಡ್ ಕಟ್ಬೇಕು. ಕಂಪೌಂಡ್ ಕಟ್ಕೊಂಡು ಇದು ಮಾಡುದು. ಅಲ್ಲ, ಇಷ್ಟಕ್ಕೆ ಮಾತ್ರ ಇದು ಮಾಡ್ಕೊಂಡಿದ್ದೀರಿ ಅಲ್ವಾ? ಇಲ್ಲಿವರೆಗೂ ನಮ್ ಜಾಗ ಇರೋದು. ನೋಡಿ, ನಾವ್ ಏನೇ ಮಾಡಿದ್ರು ನೆನಪಿಟ್ಕೊಳ್ಳಿ ವೀರೇಶ್, ನಾವು ಇಲ್ಲಿವರೆಗೂ ನಾನು ಹಾಕಿದ್ದೇನೆ ಅಲ್ಲಿಗೆ. ಅದೆಷ್ಟು ಅಳತಿ ಏನೋ ತಗೊಂಡ್ಲೇಬೇಡಿ, ನಾನು ಹಾಕಿದ್ದೇನೆ ಅಲ್ಲಿಗೆ, ಗರಿ ಹಾಕಿದ್ದೇನಲ್ಲ. ಇಲ್ಲಿಂದ ಆ ಕಾಲಮ್ನಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಹಾಕೊಂಡು ಅಲ್ಲಿಂದ ನೀರು ಬಿಡು. ಸ್ವಲ್ಪ ಬಳಸ್ಕೋಬೇಕಾದ್ರೆ ಎಲ್ಲರೂ ಹುಡುಗರು ಓಡಾಡ್ತಾರೆ, ಸಮಸ್ಯೆ ಆಗತ್ತಲ್ವಾ? ಇರ್ಲಿ, ತೊಂದ್ರೆ ಏನಲ್ಲ. ನೋಡಿ, ಇದು ಫಸ್ಟು, ಇದು ಅದು, ಅದನ್ನ ಹಿಂದಕ್ಕೆ ಹಾಕಿ. ಆ ಕಲ್ನ, ಈ ಕಲ್ನ ಹಿಂದಕ್ಕೆ ಹಾಕಿ, ಬೇಕಾರೆ ಅದ್ರ ಮೇಲೆ ಹಾಕೊಳ್ಳಿ ಹಿಂದಕ್ಕೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ್ದು ಕಲ್ಲಿಡಬೇಡಿ. ಇದು ಕಲ್ಲಿಟ್ರೆ ಮನೆ ಸ್ಟಾಪ್ ಆಗತ್ತೆ. ಒಂದು ದುಡ್ಡಿಗೆ ತೊಂದರೆ ಆಗುತ್ತೆ. ಸ್ವಲ್ಪ ಆ ಕಡೆ ಸ್ವಲ್ಪ ಆ ಕಡೆ ಹಾಕೋಬಿಡಿ, ತೊಂದ್ರೆ ಏನಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿರ್ಲಿ ಇದು. ಈ ಫಸ್ಟ್ ಈ ಪಿಲ್ಲರ್ ಬೇಡ, ಸಾಕು. ಇಲ್ಲಿ ಮತ್ತೆ ಆರ್ಸಿ 3 ಬಾಲ್ಕನಿ ಬರ್ಲಿ. ಅಲ್ಲಿವರೆಗೂ 3 ಬಾಲ್ಕನಿ. ಇಲ್ಲಿ ಕಟ್ ಆಗೋದ್ ಬೇಡ, ಜಾಸ್ತಿ ಆಗೋದ್ ಬೇಡ. ಸರಿನಾ? ಗೊತ್ತಾಗತ್ತ ನಾನು ಹೇಳೋದು? ನಿಮ್ಗೆ ಅಂದ ಐಡಿಯಾ ಇದೆಯಾ? ಇಲ್ಲೊಂದು ಪಿಲ್ಲರ್ ಹಾಕೊಳ್ಳಿ, ಬೇಕಿದ್ರೆ ಈ ಮನೆ ಲೆವೆಲ್ಗೆ ಹಾಕೊಳ್ಳಿ. ಮತ್ತೆ ಈ ಮನೆ ಬಿಟ್ಟು ಹೊರಗೆ ಹಾಕೋಬಿಡಿ, ಒಳಗೆ ಹಾಕೋಬಿಡಿ. 3 ಪಿಲ್ಲರ್ ನಡೀತೇವ್ರಿ? ಓ, ಧಾರಾಳವಾಗಿ 3 ಪಿಲ್ಲರ್ ಅಂದ್ರೆ ಹೆಂಗಾಗುತ್ತೆ ಗೊತ್ತಾ? ನೀವೊಂದು ಕೆಲಸ ಮಾಡಿ, ಇಲ್ಲಿಂದ ಸ್ಟೇರ್ ಕೇಸ್ ಹಿಂಗ್ ಹತ್ತುತ್ತೆ, ಹತ್ತಿ ಹಿಂಗ್ ಬಂದು ಹಿಂಗ್ ಬರ್ತಾರೆ. ಸರಿನಾ? ಇದೆಲ್ಲ ಫೋರ್ಟಿಗೆ ಬರುತ್ತೆ. ಓಕೆ, ಮಾಡ್ಕೋಬಹುದು, ತಪ್ಪೇನಿಲ್ಲ. ಸ್ವಾಮಿ ಪರಮಾತ್ಮ. ಬಿಡ್ತು ಇದು, ಇದೆಲ್ಲ ಸೇಮ್ ಇದೆಯಲ್ಲ? ಸ್ವಲ್ಪ ಅಗ್ಲಿಗೆ 1 ಇಂಚ್ ಕಮ್ಮಿ ಐತಿ. ಇಲ್ಲಿ ನೋಡಿ, ಈ ಬಾಗಿಲಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯೋ ಅದು ಅಷ್ಟೇ ಇರ್ಬೇಕು. ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಒಳಾಯ ಕರೆಕ್ಟ್ ಐತಿ. ಒಳಾಯ ಅಷ್ಟೇ ಇರ್ಬೇಕು. ಕರೆಕ್ಟ್ ಇದ್ರೆ ಫಿನಿಶ್. ನನಗೆ ಏನು ತಲೆ ಕೆಡಿಸ್ಕೋಬೇಡಿ. ಬೇಕಿದ್ರೆ ಸಣ್ಣ ಕಿಟಕಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇದ್ರದ್ರಿಗೆ ಒಂದಿಟ್ಕೊಳ್ಳಿ. ಯಾವ್ದು ಇರ್ಲಿ, ಚೆನ್ನಾಗಿದೆ, ತೊಂದ್ರೆ ಇಲ್ಲ. ಬೇಡ, ಹಾಲ ಇದು ಹಾಲಲ್ವ? ಮತ್ತೆ ರೂಮ್ ನಲ್ಲಿ ಹೆಂಗ್ ಕುಂದ್ರಸಕ್ಕಾಗತ್ತೆ? ಕುಂದ್ರಸಕ್ ಬರಲ್ಲ. ರೂಮ್ ಹೆಂಗ್ ಕುಂದ್ರಸಕ್ ಬರುತ್ತೆ? ಒಂದು ನೋಡಿ, ಬಾರಿ ಇಂಪಾರ್ಟೆಂಟ್. ಇಲ್ಲಿ ಏನಾದ್ರು ಅಕಸ್ಮಾತ್ ನಾವು ಈ ರೂಮ್ ಅಲ್ವಾ, ಚಿಲ್ಡ್ರನ್ ಬೆಡ್ ಇದು. ದೊಡ್ಡವ್ರಲ್ಲಿ ಮಲ್ಕೊಳ್ತಾರೆ, ಚಿಕ್ಕವರಲ್ಲಿ ಮಲ್ಕೊಳ್ತಾರೆ ಅಂದ್ಕೊಳ್ಳಿ. ಬಟ್ ಆದ್ರೆ ಇಲ್ಲಿ ಮಲ್ಕೊಳ್ಳೋ ಅಂತರು ಮನೆಯಲ್ಲಿ ಕಿತ್ತಾಡ್ತಾರೆ. ಅರ್ಥ ಆಯ್ತಾ? ಕೋಪ ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ, ಈ ಒಂದು ಬಾಗ್ಲಿದೆಯಲ್ಲ, ಇದ್ರ ಆಪೋಸಿಟ್ ತಗೋಬೇಕು ಇದನ್ನ. ಇಲ್ಲಿ ಕುಂದಿಸ್ಬೇಕು. ಇದ್ರ ಆಪೋಸಿಟ್ ಇಟ್ಕೊಳ್ಳಿ. ಅಲ್ಲಿ ಎಷ್ಟು ಬಿಟ್ಟಿದೀವೋ ಇಲ್ಲಷ್ಟು ಬಿಟ್ಟು ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಆಗ್ಲಿ, ನಾನ್ ಹೇಳ್ತೀನಲ್ವಾ, ನಾನ್ ಹೇಳ್ತೀನಿ. ಇಲ್ಲಿ ಹಿಂದಕ್ಕೆ ಹೋಗಕ್ಕ ಕೊಡ್ಬೇಕು, ತೊಂದ್ರೆ ಏನಿಲ್ಲ. ಅಲ್ಲಲ್ಲ, ತಡ್ರಿ 1 ನಿಮಿಷ. ಇಲ್ಲಿ ಅಲ್ಲಲ್ಲ, ಈಗ ಹಿಂದಕ್ಕೆ ಅಂದ್ರೆ ಹೊರಗಡೆ ಹೋಗ್ ಬರಲ್ಲ. ಇಲ್ಲಿ ಬರಲ್ಲಮ್ಮ, ಬರಲ್ಲ. ಅರ್ಥ ಆಯ್ತು ಹೇಳೋದು? ಬರೋದಿಲ್ಲ ಅಂದ್ರೆ ಸುಮ್ಮನೆ. ಇಲ್ಲಿ ಒಂದು ವೆಂಟಿಲೇಷನ್ ತಗೊಳ್ಳಿ. ಇಲ್ಲೊಂದು ವಿಂಡೋ ಇಲ್ಲಿ ಬರೋ ಬದಲು ಸ್ವಲ್ಪ ಈ ಕಡೆ ಸೆಂಟ್ರಿಗೆ ಬರ್ಬೇಕಾಗಿತ್ತು. ಇದು ಸೆಂಟ್ರಿಗೆ ಬಿಟ್ಕೊಳ್ಳಿ. ಈಗಲೇ ಮಾಡ್ತಿದ್ರಿ ಮಾಡ್ಕೊಳ್ಳಿ, ಸೆಂಟ್ರಿಗೆ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲೊಂದು ವೆಂಟಿಲೇಷನ್ ಬಿಟ್ಕೊಳ್ಳಿ, ಪೂಜಾಕ್ಕೆ ವೆಂಟಿಲೇಟರ್ ಕೊಡಿ. ಒಂದು ಅಲ್ಲಿ ಗದ್ದಿಗೆ ಒಂದು ಸಣ್ಣ
ಸ್ಟೆಪ್ ಕಟ್ಟಿ ಪೂಜೆ ಮಾಡಿ ಪೂರ್ವಾಭಿಮುಖವಾಗಿ, ಸರಿನಾ? ಎಲ್ಲ ಒಂದೇ ಲೆವೆಲ್ ಇರಲಿ, ಚೆನ್ನಾಗಿದೆ. ಇದೆಲ್ಲ ಇಲ್ಲಿವರೆಗೂ ಎಲ್ಲ ಆಂಗ್ಲರ್ವರೆಗೂ ಎಲ್ಲ ಹಾಕೋಬಹುದು ಬಂಡೆ ನಾವು. ನಿಮ್ ಕಡೆ ಏನಂತೀರಿ? ಅದು ಜವಾರಿ ಅಂತ. ಹಾ, ಜವಾರಿ. ಹಾ, ಅಲ್ಲಲ್ಲ, ಲಿಂಟಲ್ ಅಲ್ಲ, ಬಂಡೆ ಹಾಕೊಳ್ತಾರಲ್ಲಮ್ಮ. ಇದು ಗ್ಯಾಸ್ ಕಟ್ಟೆ ಎಲ್ಲ ಮಾಡ್ತಿರಲ್ಲ, ಎಲ್ಲ ಮಾಡ್ಕೊಳ್ಳಿ. ಇಲ್ಲಿಂದ ಇದಕ್ಕೆ ಟಚ್ ಮಾಡಬೇಡಿ, ಇಲ್ಲೆಲ್ಲ ಮಾಡ್ಕೊಳ್ಳಿ. ಈಗ ಅದನ್ನ ಬಿಟ್ಟು ಟಚ್ ಮಾಡ್ದಂಗೆ 1 ಇಂಚ್ ಆದ್ರೂ ಟಚ್ ಮಾಡಬೇಡಿ, ಸರಿನಾ? ಓಕೆ. ಹಾ, ನೋಡಿ, 1 ನಿಮಿಷ. ಇಲ್ಲಿ ಎಷ್ಟು ಬಿಟ್ಟಿವೋ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟೇ ಬಿಟ್ಟು ಡೋರ್ ಮಾಡ್ಕೊಳ್ಳಿ. ಅದೆಷ್ಟಿದೆಯೋ ಆಗಲ್ಲ ಅಷ್ಟು ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇದು ಹೆಚ್ಚಿಗೆ ಅದೇಪ್ಪ ನಾನು ಹೇಳುದು, ಅರ್ಥ ಆಗ್ಲಿಲ್ವಾ? ಇಲ್ಲಿ ಕಿಟಕಿ ಮಾಡ್ಕೊಳ್ಳಿ. ಕಿಟಕಿ ಮಾಡ್ಕೊಳ್ಳಿ. ಸುಮಾರು 1 ಅಡಿ, ಎಲ್ಲದಕ್ಕಿಂತ ಅರ್ಧ ಅಡಿ ಜಾಸ್ತಿ ಇರಲ್ಲ ಹೈಟ್. ಇಲ್ಲಿಂದ ನೀರ್ ಹಾಕಿದ್ರೆ ಆ ಕಡೆ ಹೋಗಿರ್ಲಿ, ಸರಿನಾ? ಹೈಟ್ ಮಾಡ್ಕೊಳ್ಳಿ. ಇದನ್ನ ಹೈಟ್ ಮಾಡ್ಕೊಂಡು ಎಲ್ಲ ಒಂದೇ ಇರೋದು ಮಾಡ್ಕೊಳ್ಳಿ. ಆ ಕಡೆ ಒಟ್ಟು ಆ ಮೂಲೆಗೆ ನೀರು ಹೋಗಿ ಮಾಡ್ಕೊಳ್ಳಿ ಎಲ್ಲ, ಸರಿನಾ? ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿರ್ಲಿ ನಿಮ್ಗೆ. ಇಲ್ಲಿ ಬೇಕಾದ್ರೆ ನಾವು ಸಜ್ಜ ಅಟ್ಟ ಅಂತೀವಲ್ಲ, ನಿಮ್ ಕಡೆ ಅಟ್ಟ ಅಂತೀರ? ಅಟ್ಟ ಹಾಕೊಳ್ಳಿ, ತಪ್ಪೇನಿಲ್ಲ. ಅಟ್ಟ ಹಾಕೊಳ್ಳಿ. ಅರ್ಸಿ ಹಾಕ್ಬೇಕಾದ್ರೆ ಮತ್ತೆ ಅಟ್ಟ ಹಾಕೊಂಡ್ರೆ ಅದ್ರ ಮೇಲೆ ಸಾಮಾನು ಎಲ್ಲ ಹಾಕೊಳಕ ಬರುತ್ತೆ, ಸರಿನಾ? ಇಲ್ಲ ಹಾಕೋದ್ ಬೇಡ, ಸ್ಟ್ರೈಟ್ ಆಗಿ ಇದಕ್ಕೆ ಹೋಗ್ಬಿಡ್ಲಿ, ಸೀದಾ ಆರ್ಸಿದೊಳಗೆ ಹೋಗ್ಬಿಡ್ಲಿ ಪೂಜಾ. ಇದು ಮಾತ್ರ ಅಟ್ಟ ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಧೈರ್ಯವಾಗಿ ಡೋರ್ ಅನ್ನು ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಹಿಂದೆ ಡೋರ್ ಓಪನ್ ಮಾಡಕ್ ಬರೋದಿಲ್ಲ ಇದು. ಹಿಂದೆ ಡೋರ್ ಯಾವ್ದೇ ಕಾರಣಕ್ಕೂ ಓಪನ್ ಮಾಡಕ್ಕೆ ಸಂಬಂಧಪಟ್ಟ 4 ಡೋರ್ ಓಪನ್ ಮಾಡಂದ್ರೆ ಯಾರು ಹೇಳಿದ್ರು? ಯಾರಂತ ಹೇಳಿದ್ರೆ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ನಾನು ಹೇಳೋದು, ಇವತ್ತಿನ ದಿವಸ ಒಂದು ಸ್ಥಾನ ಬಲ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ಮನೆ ರಾಜಕೀಯ ಮಾಡ್ತಿರುತ್ತೆ. ನಾನೆಲ್ಲ ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಯಾ ಸ್ಥಾನದ ಆಧಾರದ ಮೇಲೆ ಮಾಡ್ತಿರುತ್ತೆ, ಆಯಾ ಸ್ಥಾನದ ಆಧಾರದ ಮೇಲೆ ಮಾಡ್ತಿರೋದು. ಅರ್ಥ ಆಯ್ತಾ? ನಮ್ಮ ಒಂದು ಪ್ರಕಾರ. ಸೊ ಹಾಗಾಗಿ ನಾವು ಎಷ್ಟು ಊಟ ಮಾಡ್ಬೋದು ಅಷ್ಟು ಊಟ ಮಾಡ್ಬೋದು. ನೀವೇನ್ ಕೆಲಸ ಮಾಡ್ಬೋದು, ನೀವ್ ಎಷ್ಟು ಎತ್ತಬಹುದು? ಈಗ ಒಂದು 25 ಕೆಜಿ 50 ಕೆಜಿ ಎತ್ತಬೋದ? ನಿಮ್ಗೆ 100 ಕೆಜಿ ತಪ್ಪಿದ್ನ ಅಂತ ಹೇಳಿ ಎತ್ತೀರಾ? ಸೊ ಹಾಗಾಗಿ ಅದನ್ನೇನು ತಲೆ ಕೆಡಿಸ್ಕೋಬೇಡಿ. ಅದನ್ನ ಫಸ್ಟ್ ನಾನು ಹೇಳೋದು, ಆ ರೋಡ್ ಹೋಗೋವರೆಗೂ ಅಷ್ಟೊಂದು, ನಾನು ಮೊದ್ಲೇ ಹೇಳ್ತಿದ್ದೆ ಸೈಟ್ ನೋಡಿ ವಿಚಾರ ಬೇರೆ, ಬಟ್ ಹಾಗಂತ ಬದುಕೋದಕ್ಕೆ ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ, ಸಮಾಧಾನವಾಗಿದೆ. ಸೊ ಹಾಗಾಗಿ ಅಲ್ಲಿ ಡೋರ್ ಯಾವ್ದೇ ಕಾರಣ ತೆಗೆಯಕ್ ಬರಲ್ಲ, ಸುಳ್ಳು ಅವೆಲ್ಲ. ಅವ್ರು ಗೊತ್ತಿ ನೋಡಿದ್ರ ಯಾರಾದ್ರು? ನೋಡಿಲ್ಲ. ಮತ್ತೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅರ್ಥನೇ ಇಲ್ಲ ನೋಡೋದಲ್ಲ ಮಾತಾಡೋದು. ನಾನು ಕುತ್ಕೊಂಡೇನೋ ಎಲ್ಲೋ ಫೋನ್ನಾಗ ಮಾತಾಡ್ತೀನಿ ಅನ್ನೋದು ಮಹಾಪರಾಧ. ಅದು ಈ ಕಡೆ ಡೋರ್ ಈ ಕಡೆ ಬಿಡುದ್ ಬೇಡ್ರಿ, ಅಲ್ಲಿಗೆಲ್ಲ ಮಾಡ್ಕೊಂಡ್ಬಿಡಿದ್ರಿ. ಎಲ್ಲಿ ಡೋರ್ ಬಿಡಕ್ ಬರಲ್ಲ, ಈಗ ಬರಲ್ಲ, ಮಾಡಕ್ ಬರೋದೇ ಇಲ್ಲ. ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ, ದೇವ್ರು ಚೆನ್ನಾಗ್ ಕೊಟ್ಟಿದ್ದಾನೆ, ಚೆನ್ನಾಗಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಅಷ್ಟು ಬಿಟ್ರೆ ಇನ್ನು ಬೇರೆ ಏನು ವ್ಯವಸ್ಥೆ ಮಾಡ್ಕೋಬೇಡಿ ಮತ್ತೆ, ಅಲ್ವಾ? ಧೈರ್ಯವಾಗಿರ್ರಿ, ಏನು ಆಗಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ವಿಡ್ತ್ ಕರೆಕ್ಟ್ ಇದೆಯಲ್ಲ, ಇಲ್ಲಿ ಇದ್ರೆದ್ರಿಗೆ ಇದನ್ನ ಕಟ್ ಮಾಡ್ಕೊಂಡು ಇದನ್ನ ವಿಂಡೋ ಇಟ್ಕೊಳ್ಳಿ, ಸರಿನಾ?